ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯ ಮುಂದುವರೆದಿದೆ. ರನ್ಯಾರಾವ್ ಪ್ರಿಯಕರ ತರುಣ್ ರಾಜ್ ಬಿಂದಾಸ್ ಲೈಫ್ ಲೀಡ್ ಮಾಡ್ತಿದ್ದಾನೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಜೈಲು ಸೇರಿದ್ದಾನೆ ತರುಣ್. ಜೈಲಿನಲ್ಲಿ ಮೊಬೈಲ್ ಜೊತೆ ಸೆಲ್ನಲ್ಲಿ ಟಿವಿ ವ್ಯವಸ್ಥೆ ಕೂಡ ನೀಡಲಾಗಿದೆ. ಮತ್ತೊಂದು ಕಡೆ ವಿಕೃತಕಾಮಿ ಉಮೇಶ್ ರೆಡ್ಡಿಗೂ ರಾಜಾತಿಥ್ಯ ಸಿಗ್ತಾ ಇದೆ. ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯ ಮುಂದುವರಿತಾ ಇದೆ. ರನ್ಯಾರಾವ್ ಪ್ರಿಯಕರ ತರುಣ್ ರಾಜ್ ಬಿಂದಾಸ್ ಲೈಫ್ ಲೀಡ್ ಮಾಡ್ತಿದ್ದಾನೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಜೈಲು ಸೇರಿದ್ದಾನೆ ತರುಣ್ ರಾಜ್. ಜೈಲಿನಲ್ಲಿ ಮೊಬೈಲ್ ಜೊತೆ ಸೆಲ್ನಲ್ಲಿ ಟಿವಿ ವ್ಯವಸ್ಥೆ ಕೂಡ ನೀಡಲಾಗಿದೆ. ಇನ್ನು ಮತ್ತೊಂದು ಕಡೆ ವಿಕೃತಕಾಮಿ ಉಮೇಶ್ ರೆಡ್ಡಿಗೂ ಕೂಡ ರಾಜಾತಿಥ್ಯ ಸಿಗ್ತಾ ಇದೆ. ಉಮೇಶ್ ರೆಡ್ಡಿ ಕೈಯಲ್ಲಿ ಎರಡೆರಡು ಮೊಬೈಲ್ ಫೋನ್ ಇರುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಪರಪ್ಪನ ಅಗ್ರಹಾರದಲ್ಲಿ ಇದೇನು ಮೊದಲಲ್ಲ, ಇದೇ ರೀತಿ ರಾಜಾತಿಥ್ಯ ದರ್ಶನ್ ಅವರ ವಿಚಾರದಲ್ಲೂ ಈ ಹಿಂದೆ ಫೋಟೋಗಳು ವೈರಲ್ ಆಗಿತ್ತು. ಇದೀಗ ರನ್ಯಾರಾವ್ ಪ್ರಿಯಕರ ತರುಣ್ ರಾಜ್ ಬಿಂದಾಸ್ ಲೈಫ್ ಲೀಡ್ ಮಾಡ್ತಿದ್ದಾನೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಈತ ಜೈಲು ಸೇರಿದ್ದಾರೆ. ಆದರೆ ಈತನಿಗೆ ಜೈಲಿನಲ್ಲಿ ಮೊಬೈಲ್ ವ್ಯವಸ್ಥೆ ಇದೆ, ಹಾಗೆ ಈತ ಇರುವಂತಹ ಸೆಲ್ನಲ್ಲಿ ಟಿವಿ ವ್ಯವಸ್ಥೆಯನ್ನು ಕೂಡ ನೀಡಲಾಗಿದೆ. ಇದು ಇವನ್ ಕತೆ. ಆದರೆ ಇನ್ನೊಂದು ಕಡೆ ವಿಕೃತಕಾಮಿ ಉಮೇಶ್ ರೆಡ್ಡಿಗೂ ಕೂಡ ರಾಜಾತಿಥ್ಯ ಸಿಗ್ತಾ ಇದೆ. ನೀವು ಕೂಡ ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ ಉಮೇಶ್ ರೆಡ್ಡಿ ಕೈಯಲ್ಲಿ ಎರಡೆರಡು ಫೋನ್ ಇಟ್ಕೊಂಡು, ಅಂದರೆ ಈ ದೃಶ್ಯದಲ್ಲಿ ಈತ ಒಂದು ಫೋನ್ ಇಟ್ಕೊಂಡು ಮೊಬೈಲ್ನಲ್ಲಿ ಮಾತಾಡ್ತಾ ಇದ್ದಾನೆ. ಈತನ ಹತ್ರ ಎರಡೆರಡು ಫೋನ್ ಇದೆ ಎನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಹಾಗಾದರೆ ಜೈಲಾಧಿಕಾರಿಗಳು ಯಾಕೆ ಈ ರೀತಿ ನಿರ್ಲಕ್ಷ್ಯವನ್ನು ತೋರ್ತಿದ್ದಾರೆ? ಈ ಹಿಂದೆ ದರ್ಶನ್ ಅವರ ಕೇಸ್ನಲ್ಲಿ ಫೋಟೋಗಳು ವೈರಲ್ ಆಗಿತ್ತು. ಜೈಲಿನಲ್ಲಿ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಎನ್ನುವುದಾಗಿ ಒಂದು ಆದೇಶವನ್ನು ಕೂಡ ನೀಡಲಾಗಿತ್ತು. ಆದರೆ ರಾಜಾತಿಥ್ಯ ಮತ್ತೆ ಮುಂದುವರಿತಾ ಇದೆ. ಮೊಬೈಲ್ನಲ್ಲಿ ಮಾತನಾಡುವ ವಿಡಿಯೋಗಳು ವೈರಲ್ ಆಗ್ತಾ ಇವೆ. ಆರೋಪಿ ಉಮೇಶ್ ರೆಡ್ಡಿ ಕೊಠಡಿಯಲ್ಲೂ ಕೂಡ ಟಿವಿ ಸೌಲಭ್ಯವನ್ನ ನೀಡಲಾಗಿದೆ. ಜೊತೆಗೆ ಬೇಕಾದ ಅಡುಗೆಯನ್ನ ಮಾಡಿಕೊಳ್ತಾ ಇದ್ದಾನಂತೆ ಉಮೇಶ್ ರೆಡ್ಡಿ. ಅಂದ್ರೆ ಜೈಲಿನ ಮೆನ್ಯೂ ಪ್ರಕಾರ ಇವನು ಊಟ ಮಾಡ್ತಾ ಇಲ್ಲ, ತನಗೆ ಏನ್ ಬೇಕೋ ಆ ಅಡುಗೆಯನ್ನ ಆತನೇ ಮಾಡಿಕೊಂಡು ತಿಂತಾ ಇದ್ದಾನೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಜೈಲಾಧಿಕಾರಿಗಳಿಂದ ತರುಣ್ ಹಾಗೂ ಉಮೇಶ್ ರೆಡ್ಡಿಗೆ ರಾಜಾತಿಥ್ಯವನ್ನ ನೀಡಲಾಗ್ತಾ ಇದೆ. ಬಿಂದಾಸ್ ಲೈಫ್ ಲೀಡ್ ಮಾಡ್ತಿದ್ದಾರೆ ತರುಣ್ ಹಾಗೂ ಉಮೇಶ್ ರೆಡ್ಡಿ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರಾಜಾತಿಥ್ಯ ಕರ್ಮ ಇನ್ನೂ ಕೂಡ ನಿಂತಿಲ್ಲ. ಕಳೆದ ಬಾರಿಯೇ ದರ್ಶನ್ ಅವರ ಫೋಟೋಗಳು ವೈರಲ್ ಆದಾಗ ಎಚ್ಚೆತ್ತುಕೊಳ್ಬೇಕಿತ್ತು ಜೈಲಾಧಿಕಾರಿಗಳು. ಆದರೆ ಇನ್ನೂ ಕೂಡ ಈ ರಾಜಾತಿಥ್ಯ ಎನ್ನುವಂತಹ ಕರ್ಮ ನಿಂತಿಲ್ಲ. ಉಮೇಶ್ ರೆಡ್ಡಿ ಹಾಗೂ ತರುಣ್ ರಾಜ್ಗೆ ಕಂಟಿನ್ಯೂ ಆಗ್ತಾ ಇದೆ. ಮೊಬೈಲ್ನಲ್ಲಿ ಮಾತನಾಡುವ ವಿಡಿಯೋಗಳು ಕೂಡ ವೈರಲ್ ಆಗ್ತಾ ಇದೆ. ನೀವು ಕೂಡ ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ. ಜೊತೆಗೆ ಆರೋಪಿ ಉಮೇಶ್ ರೆಡ್ಡಿ ಕೊಠಡಿಯಲ್ಲೂ ಕೂಡ ಟಿವಿ ಸೌಲಭ್ಯ ಇದೆ. ತರುಣ್ ಕೊಠಡಿಯಲ್ಲೂ ಟಿವಿಯ ವ್ಯವಸ್ಥೆ ಇದೆ. ಜೊತೆಗೆ ಉಮೇಶ್ ರೆಡ್ಡಿ ಜೈಲಿನ ಮೆನ್ಯೂ ಪ್ರಕಾರ, ಅಂದರೆ ಯಾರೆಲ್ಲ ಜೈಲು ಸೇರಿದ್ದಾರೆ ಅವರಿಗೆ ಜೈಲಿನಲ್ಲೇ ಊಟ ಇರುತ್ತೆ, ಆ ಮೆನ್ಯೂವಿನ ಪ್ರಕಾರನೇ ಅವರು ಊಟ ಮಾಡಬೇಕಾಗತ್ತೆ. ಆದರೆ ಉಮೇಶ್ ರೆಡ್ಡಿ ತನಗೆ ಏನು ಬೇಕೋ ಆ ಅಡುಗೆಗಳನ್ನ ತಾನೇ ಮಾಡಿಕೊಂಡು ಊಟ ಮಾಡ್ತಿದ್ದಾನೆ. ಜೈಲಾಧಿಕಾರಿಗಳಿಂದ ತರುಣ್ ರಾಜ್ ಹಾಗೂ ಉಮೇಶ್ ರೆಡ್ಡಿಗೆ ರಾಜಾತಿಥ್ಯವನ್ನ ನೀಡಲಾಗ್ತಾ ಇದೆ. ಬಿಂದಾಸ್ ಲೈಫ್ ಲೀಡ್ ಮಾಡ್ತಿದ್ದಾರೆ ತರುಣ್ ಹಾಗೂ ಉಮೇಶ್ ರೆಡ್ಡಿ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಈ ಒಂದು ರಾಜಾತಿಥ್ಯದ ಕರ್ಮ ಇನ್ನೂ ಕೂಡ ನಿಂತಿಲ್ಲ. ಆದರೆ ಇನ್ನೊಂದು ಕಡೆ ನೋಡ್ತಾ ಹೋಗೋದಾದ್ರೆ ಕೊಲೆ ಆರೋಪಿ ದರ್ಶನ್ಗೆ ದಿಂಬು ಹಾಸಿಗೆ ಇಲ್ಲ. ತರುಣ್ ರಾಜ್ ಹಾಗೂ ಉಮೇಶ್ ರೆಡ್ಡಿಗೆ ರಾಜಾತಿಥ್ಯ ಸಿಗ್ತಾ ಇದೆ. ಆದರೆ ಕೊಲೆ ಆರೋಪಿ ದರ್ಶನ್ಗೆ ದಿಂಬು ಹಾಸಿಗೆಯನ್ನು ಕೂಡ ನೀಡಲಾಗ್ತಾ ಇಲ್ಲ ಇರುವಂತಹ ಆರೋಪವನ್ನ ದರ್ಶನ್ ಅವರೇ ಸ್ವತಃ ಮಾಡಿದ್ದಾರೆ. ದಿಂಬು ಹಾಸಿಗೆಗಾಗಿ ಆರೋಪಿ ದರ್ಶನ್ ಪರದಾಡ್ತಿದ್ದಾರೆ. ಆದರೆ ಇನ್ನೊಂದು ಕಡೆ ತರುಣ್ ರಾಜ್ ಹಾಗೂ ಉಮೇಶ್ ರೆಡ್ಡಿಗೆ ಮೊಬೈಲ್ ಇದೆ, ಹಾಗೆ ಸೆಲ್ನಲ್ಲಿ ಟಿವಿ ವ್ಯವಸ್ಥೆ ಕೂಡ ಇದೆ. ಇನ್ನೊಂದು ಕಡೆ ದರ್ಶನ್ಗೆ ಬೇಸಿಕ್ ಫೆಸಿಲಿಟಿ ಅಂದರೆ ದಿಂಬಿಲ್ಲ, ಹಾಸಿಗೆ ಇಲ್ಲ, ಬೆಡ್ಶೀಟ್ ಇಲ್ಲ ಅಂತ ಅವರು ಆರೋಪವನ್ನ ಮಾಡ್ತಿದ್ದಾರೆ. ದಿಂಬು ಹಾಸಿಗೆಗಾಗಿ ಆರೋಪಿ ದರ್ಶನ್ ಪರದಾಡ್ತಿದ್ದಾರೆ. ಅಂದರೆ ಜಡ್ಜ್ ಮುಂದೆ ತಮ್ಮ ಅಳಲನ್ನು ಕೂಡ ತೋಡ್ಕೊಂಡಿದ್ರು. ಅಂದರೆ ನನಗೆ ಬೇಸಿಕ್ ಫೆಸಿಲಿಟಿಯನ್ನು ನೀಡ್ತಾ ಇಲ್ಲ, ದಿಂಬಿಲ್ಲ, ಹಾಸಿಗೆ ಇಲ್ಲ, ಬೆಡ್ಶೀಟ್ ಇಲ್ಲ, ಹೀಗಾಗಿ ವಿಷ ಆದರೂ ಕೊಡಿ ಎನ್ನೋದಾಗಿ ಅವರು ತಮ್ಮ ಮನವಿಯನ್ನು ಮಾಡಿದರು. ತದನಂತರದಲ್ಲಿ ಕೋರ್ಟ್ ಒಂದು ಆದೇಶವನ್ನು ಕೊಡುತ್ತೆ ಬೇಸಿಕ್ ಫೆಸಿಲಿಟಿ ಕೊಡಬೇಕು ಅಂತ. ಆದರೆ ಆದರೂ ಕೂಡ ಯಾವುದೇ ರೀತಿ ಬೇಸಿಕ್ ಫೆಸಿಲಿಟಿ ಕೊಟ್ಟಿಲ್ಲ ಅಂತ ದರ್ಶನ್ ಅವರು ಆರೋಪವನ್ನು ಮಾಡ್ತಲೇ ಬಂದಿದ್ದಾರೆ. ಆದರೆ ಇನ್ನೊಂದು ಕಡೆ ನೋಡ್ತಾ ಹೋಗೋದಾದರೆ ತರುಣ್ ರಾಜ್ ಹಾಗೂ ಉಮೇಶ್ ರೆಡ್ಡಿಗೆ ರಾಜಾತಿಥ್ಯ ಸಿಗ್ತಾ ಇದೆ. ನೀವು ಕೂಡ ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ ಉಮೇಶ್ ರೆಡ್ಡಿ ಕೈಯಲ್ಲಿ ಮೊಬೈಲ್ ಇರುವಂಥದ್ದು, ಮೊಬೈಲ್ನಲ್ಲಿ ಮಾತಾಡ್ತಾ ಇದ್ದಾನೆ. ಈ ರೀತಿ ಜೈಲಾಧಿಕಾರಿಗಳು ನಿರ್ಲಕ್ಷ್ಯವನ್ನು ವಹಿಸ್ತಾ ಇದ್ದಾರೆ. ಒಂದು ಕಡೆ ರಾಜಾತಿಥ್ಯ, ಅಂದರೆ ಈ ರಾಜಾತಿಥ್ಯದ ವಿಷಯಗಳು ಸಾಕಷ್ಟು ವೈರಲ್ ಆಗ್ತಾ ಇದೆ. ಈ ಹಿಂದೆ ಗುಬ್ಬಚ್ಚಿ ಸೀನನ ಬರ್ಡೇ ವಿಡಿಯೋಗಳು ಕೂಡ ವೈರಲ್ ಆಗಿತ್ತು. ಇದೀಗ ಉಮೇಶ್ ರೆಡ್ಡಿ ಹಾಗೂ ತರುಣ್ ರಾಜ್ಗೆ ರಾಜಾತಿಥ್ಯವನ್ನು ನೀಡಲಾಗ್ತಾ ಇದೆ.
ಏನಿಲ್ಲ ಸುಮ್ಮನೆ ಒಂದು ಕೊರಿತಾ ಇದ್ದೀನಿ ಈಗ ಲಾಯರ್ಗೆ ಯಾರು ಮಾತಾಡೋ ಸಂಬಂಧ ಇಲ್ಲ ಎಸ್, ನೀವು ಕೂಡ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. ಒಂದು ಕಡೆ ಉಮೇಶ್ ರೆಡ್ಡಿ, ವಿಕೃತ ಕಾಮಿ ಉಮೇಶ್ ರೆಡ್ಡಿ ಫೋನಲ್ಲಿ ಮಾತಾಡ್ತಾ ಇದ್ದಾನೆ. ಇನ್ನೊಂದು ದೃಶ್ಯದಲ್ಲಿ ಆತ ಫೋನ್ ಇಟ್ಕೊಂಡು ಮಾತಾಡ್ತಿದ್ದಾನೆ. ಜೊತೆಗೆ ಆತನ ರೂಮಲ್ಲಿ ಅಡಿಗೆ ಮಾಡಿಕೊಳ್ಳುವಂಥ ವ್ಯವಸ್ಥೆ ಕೂಡ ಮಾಡಿಕೊಳ್ಳಲಾಗಿದೆ. ಅಂದರೆ ಜೈಲಿನ ಮೆನು ಪ್ರಕಾರ ಎಲ್ಲ ಅಪರಾಧಿಗಳು ಊಟವನ್ನು ಮಾಡಬೇಕಾಗುತ್ತೆ. ಜೈಲಲ್ಲಿ ಏನು ಕೊಡ್ತಾರೋ ಅದನ್ನೇ ತಿನ್ನಬೇಕಾಗತ್ತೆ. ಆದರೆ ಈತ ತಾನೇ ಸ್ವಂತವಾಗಿ ಅಡುಗೆ ಮಾಡ್ಕೊಳ್ತಿದ್ದಾನೆ. ಜೊತೆಗೆ ನೀವು ಕೂಡ ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ ಆತನ ಕೊಠಡಿಯಲ್ಲಿ ಅಥವಾ ಆತನ ಸೆಲ್ನಲ್ಲಿ ಟಿವಿ ವ್ಯವಸ್ಥೆ ಕೂಡ ಇದೆ. ಒಂದು ಕಡೆ ಮೊಬೈಲ್ನಲ್ಲಿ ಮಾತಾಡ್ತಾ ಇದ್ದಾನೆ, ಇನ್ನೊಂದು ಕಡೆ ಟಿವಿ ಕೂಡ ವ್ಯವಸ್ಥೆಯನ್ನು ಮಾಡಲಾಗಿದೆ. ಜೊತೆಗೆ ಆತನೇ ತನಗೆ ಏನು ಬೇಕೋ ಆ ಅಡುಗೆಗಳನ್ನ ಮಾಡಿಕೊಂಡು ತಿಂತಿದ್ದಾನೆ. ಅಂದರೆ ಈ ಜೈಲಾಧಿಕಾರಿಗಳು ಎಷ್ಟರ ಮಟ್ಟಿಗೆ ಈ ಒಂದು ವಿಷಯದಲ್ಲಿ ಅಥವಾ ರಾಜಾತಿಥ್ಯದ ವಿಷಯದಲ್ಲಿ ನಿರ್ಲಕ್ಷ್ಯವನ್ನು ತೋರ್ತಿದ್ದಾರೆ, ಇದಕ್ಕೆ ಶಾಮೀಲಾಗಿದ್ದಾರೆ ಅನ್ನೋದನ್ನು ನೀವು ಕೂಡ ತಿಳ್ಕೊಳ್ಬಹುದು. ಇದರಿಂದ ಒಂದು ಕಡೆ ಮೊಬೈಲ್ ಇದೆ, ಇನ್ನೊಂದು ಕಡೆ ಟಿವಿ ವ್ಯವಸ್ಥೆ ಇದೆ, ಇನ್ನೊಂದು ಕಡೆ ತರುಣ್ ರಾಜ್ ಕೂಡ ಬಿಂದಾಸ್ ಲೈಫನ್ನು ಲೀಡ್ ಮಾಡ್ತಿದ್ದಾನೆ. ಆದರೆ ದರ್ಶನ್ ಮಾತ್ರ ದಿಂಬು ಹಾಸಿಗೆ ಇಲ್ಲ ಅಂತ ಪರದಾಡ್ತಿದ್ದಾರೆ. ಎಸ್, ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮೂರ್ತಿ. ನೇರ ಸಂಪರ್ಕದ ಮೂಲಕ ಜಾಯ್ನ್ ಆಗಿದ್ದಾರೆ. ಮೂರ್ತಿ, ಇನ್ನು ಪರಪ್ಪನ ಅಗ್ರಹಾರದಲ್ಲಿ ಎಲ್ಲವೂ ಸರಿಯಾಗಿಲ್ಲ ಅನ್ನೋದು ಮತ್ತೊಮ್ಮೆ ಸಾಬೀತಾಗ್ತಿದೆಯಾ, ಹೇಗೆ ಅಂತ? ಅನ್ಮ್ಯೂಟ್ ಮಾಡಿ ಮಾತಾಡಿ ಮೂರ್ತಿ ಅವರೇ, ಮ್ಯೂಟ್ ಆಗಿದೆ. ಹೇಳಿ ಹೇಳಿ. ಓಕೆ, ಸಂಪರ್ಕ ಕಡಿತವಾಗಿದೆ. ಮತ್ತೊಮ್ಮೆ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ನೀವು ಕೂಡ ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ, ಅಂದರೆ ಜೈಲಿನಲ್ಲಿ ಯಾರೇ ತಪ್ಪು ಮಾಡಿದ್ರು ಅವರಿಗೆ ಶಿಕ್ಷೆ ಆಗುತ್ತೆ. ಅಲ್ಲಿ ಅವರು ಪಶ್ಚಾತ್ತಾಪ ಪಡಬೇಕು ಅಂತ ಜೈಲಿಗೆ ಹಾಕಲಾಗುತ್ತೆ. ಅಲ್ಲಿ ಜೈಲಿನಲ್ಲಿ ಅವರು ಕಳೆಯುವಂಥ ಅಷ್ಟು ಸಮಯ ಕೂಡ ಅವರು ಪಶ್ಚಾತ್ತಾಪದಲ್ಲಿ ಏಕಾಂಗಿಯಾಗಿ ತಾನು ಮಾಡಿದ ತಪ್ಪಿನ ಬಗ್ಗೆ ಕೊರಗಬೇಕು, ಪಶ್ಚಾತ್ತಾಪ ಪಡಬೇಕು ಎನ್ನುವಂಥ ನಿಟ್ಟಿನಲ್ಲಿ ಜೈಲಿನಲ್ಲಿ 4 ಗೋಡೆಯ ಮಧ್ಯೆ ಅವರನ್ನು ಎಲ್ಲ ಸೌಲಭ್ಯಗಳಿಂದ ವಂಚಿತರಾಗಿ ಇರಿಸಲಾಗುತ್ತೆ. ಆದರೆ ಇಲ್ಲಿ ಆಗ್ತಾ ಇರೋದು ಏನು? ಪರಪ್ಪನ ಅಗ್ರಹಾರದಲ್ಲಿ ಇದೇನು ಮೊದಲೇನಲ್ಲ, ಇದು ಮತ್ತೆ ಮತ್ತೆ ಸಾಬೀತಾಗ್ತಾ ಇದೆ ಈ ರಾಜಾತಿಥ್ಯ ಎನ್ನುವಂತಹ ಕರ್ಮ. ನೀವು ಕೂಡ ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ ಯಾವ ರೀತಿ ಈತ ವಿಕೃತ ಕಾಮಿ ಉಮೇಶ್ ರೆಡ್ಡಿ ಮೊಬೈಲ್ನಲ್ಲಿ ಮಾತಾಡ್ತಾ ಇದ್ದಾನೆ. ಇನ್ನೊಂದು ಕಡೆ ಟಿವಿ ಕೂಡ ಆನ್ ಆಗಿದೆ. ಅಂದರೆ ಈತನಿಗೆ ಎಲ್ಲ ಫೆಸಿಲಿಟಿಯನ್ನು ಜೈಲಾಧಿಕಾರಿಗಳೇ ನೀಡ್ತಿದ್ದಾರಾ ಎನ್ನುವಂಥ ಪ್ರಶ್ನೆಗಳು ಮೂಡ್ತಾ ಇದೆ. ಇನ್ನೊಂದು ಕಡೆ ರನ್ಯಾರಾವ್ ಪ್ರಿಯಕರ ತರುಣ್ ರಾಜ್ ಕೂಡ ಬಿಂದಾಸ್ ಆಗಿ ಲೈಫ್ ಲೀಡ್ ಮಾಡ್ತಿದ್ದಾನೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಜೈಲ್ ಸೇರಿದ್ದಾನೆ ತರುಣ್. ಜೈಲ್ನಲ್ಲಿ ಮೊಬೈಲ್ ಜೊತೆ ಸೆಲ್ನಲ್ಲಿ ಟಿವಿ ವ್ಯವಸ್ಥೆ ಕೂಡ ಇರುವಂಥದ್ದು. ಆರಾಮಾಗಿ ಟಿವಿ ನೋಡಿಕೊಂಡು, ಆರಾಮಾಗಿ ಫೋನಲ್ಲಿ ಮಾತಾಡಿಕೊಂಡು, ಜೊತೆಗೆ ತನಗೆ ಏನು ಬೇಕೋ ಅದನ್ನು ಅಡುಗೆ ತಾನೇ ಮಾಡಿಕೊಂಡು ತಿಂತ ಆರಾಮಾಗಿ, ಅಂದರೆ ಹೊರಗಡೆ ಇದ್ದಾಗ ಆತ ಹೇಗಿದ್ನೋ ಅದೇ ರೀತಿ ಒಳಗೂ ಕೂಡ ಜೈಲಿನ ಒಳಗೂ ಕೂಡ ಇರುವಂಥದ್ದು. ಅಂದರೆ ಜೈಲಿನಲ್ಲಿ ಇರೋದಕ್ಕೂ ಹೊರಗಡೆ ಇರೋದಕ್ಕೂ ಏನು ವ್ಯತ್ಯಾಸ ಅನ್ನೋದು ಸದ್ಯದ ಪ್ರಶ್ನೆ. ಹೊರಗಿದ್ದಿದ್ರು ಇದೇ ರೀತಿ ಇರ್ತಾ ಇದ್ದ, ಒಳಗಿದ್ರೂ ಇದೇ ರೀತಿ ಇದ್ದಾನೆ. ಹಾಗಾದರೆ ಈತನಿಗೆ ಶಿಕ್ಷೆಯನ್ನು ವಿಧಿಸಿ ಜೈಲಿನಲ್ಲಿ ಇರೋದಕ್ಕೆ, ಅಂದರೆ ಇರೋದಾದರೂ ಯಾಕೆ ಎನ್ನುವಂತಹ ಪ್ರಶ್ನೆಗಳು ಮೂಡ್ತಾ ಇದೆ. ಅಲ್ಲೂ ಇದೇ ರೀತಿ ರಾಜಾತಿಥ್ಯವನ್ನು ನೀಡಿದರೆ ಈತ ಪಶ್ಚಾತ್ತಾಪ ಆದರೂ ಪಡೋದಾದರೂ ಯಾವಾಗ? ಯಾಕಂದರೆ ಮೊಬೈಲ್ ಇದೆ, ಟಿವಿ ಇದೆ, ಜೈಲ್ ಮೆನುವಿನ ಪ್ರಕಾರ ಊಟ ಕೂಡ ಇಲ್ಲ. ಅಂದರೆ ಈತನಿಗೆ ಏನು ಬೇಕೋ ಅದನ್ನೇ ಮಾಡ್ಕೊಂಡು ತಿಂತಿದ್ದಾನೆ. ಈತನಿಗೆ ಏನು ರುಚಿಕರವಾದ ಊಟ ಬೇಕೋ ಅದನ್ನು ತಾನೇ ಸ್ವತಃ ತಯಾರಿಸ್ಕೊಂಡು ತಿಂತಿದ್ದಾನೆ. ಇಷ್ಟೆಲ್ಲ ವ್ಯವಸ್ಥೆಯನ್ನು ಜೈಲಿನ ಸಿಬ್ಬಂದಿಗಳು ಮಾಡ್ತಿದ್ದಾರೆ. ಇದರಲ್ಲಿ ಅವರ ಶಾಮೀಲತೆ ಕೂಡ ಇರುತ್ತೆ. ಯಾಕಂದರೆ ಇಲ್ದಿದ್ರೆ ಇದೆಲ್ಲ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಈ ಹಿಂದೆ ದರ್ಶನ್ ಅವರ ವಿಚಾರದಲ್ಲಿ ಯಾವಾಗ ಫೋಟೋಗಳು ವೈರಲ್ ಆಗಿತ್ತು ಆಗಲೇ ಒಂದು ಸಾಕಷ್ಟು ಕೋರ್ಟ್ ಕಡೆಯಿಂದ ಛೀಮಾರಿಯನ್ನು ಹಾಕಲಾಗಿತ್ತು. ಆದರೂ ಇನ್ನೂ ಕೂಡ ಜೈಲಾಧಿಕಾರಿಗಳು ಎಚ್ಚೆತ್ತುಕೊಂಡಿಲ್ವಾ? ಈ ಹಿಂದೆ ಒಂದು ಬರ್ತ್ಡೇ ಪಾರ್ಟಿ ವಿಡಿಯೋ ಕೂಡ ವೈರಲ್ ಆಗಿತ್ತು. ಇನ್ನು ಎಷ್ಟು ಸಮಯ ಬೇಕು ಜೈಲಾಧಿಕಾರಿಗಳಿಗೆ ಎಚ್ಚೆತ್ತುಕೊಳ್ಳೋದಕ್ಕೆ ಅಂತ ಇನ್ನು ನೀವು ನೋಡ್ತಾ ಇದ್ದೀರಾ. ಇನ್ನೊಂದು ದೃಶ್ಯ ಇದು. ರನ್ಯಾರಾವ್ ಪ್ರಿಯಕರ ತರುಣ್ ರಾಜ್ ಚಿತ್ರ ಇದು. ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಕೂತಿದ್ದಾರೆ.
ಹಾಗಾದರೆ ಇವರ ಕೊಠಡಿಯಲ್ಲಿ ಇವರಿಗೆ ಮೊಬೈಲ್ ಫೋನ್ನ ಸೌಲಭ್ಯ ಇದೆ, ಜೊತೆಗೆ ಟಿವಿ ಸೌಲಭ್ಯ ಇದೆ, ತಮಗೆ ಏನು ಬೇಕೋ ಅದನ್ನೆಲ್ಲ ಅಡುಗೆ ಮಾಡ್ಕೊಂಡು ತಿನ್ನಬಹುದು ಅಂದರೆ ಇದನ್ನು ಜೈಲು ಅಂತ ಹೇಗೆ ಪರಿಗಣಿಸೋದಕ್ಕೆ ಸಾಧ್ಯ? ಹೊರಗಡೆ ಇದ್ದಾಗಲೂ ಇವರು ಇದೇ ರೀತಿ ಇರ್ತಾ ಇದ್ರು, ಜೈಲಿನ ಒಳಗೂ ಕೂಡ ಇದೇ ರೀತಿ ಸೌಲಭ್ಯಗಳನ್ನು ಇವರಿಗೆ ನೀಡಲಾಗಿದೆ. ಆದರೆ ಹೆಸರಿಗೆ ಮಾತ್ರ ಇವರಿಗೆ ಶಿಕ್ಷೆ ಆಗ್ತಾ ಇದೆ, ಜೈಲಿನಲ್ಲಿದ್ದಾರೆ ಅಂತ ಮೇಲ್ನೋಟಕ್ಕೆ ಅನಿಸ್ತಾ ಇದೆ. ಆದರೆ ಜೈಲಿನಲ್ಲಿ ಈ ರೀತಿ ಆರಾಮಾಗಿ ಬಿಂದಾಸ್ ಲೈಫನ್ನು ಲೀಡ್ ಮಾಡ್ತಿದ್ದಾರೆ. ನೀವು ಕೂಡ ಒಂದು ದೃಶ್ಯ, ಇದು ರನ್ಯಾ ರಾವ್ ಪ್ರಿಯಕರ ತರುಣ್ ರಾಜ್ ಕೈಯಲ್ಲಿ ಮೊಬೈಲ್ ಇರುವಂಥದ್ದು. ಈತ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಜೈಲು ಸೇರಿದ್ದಾನೆ. ಆದರೆ ಜೈಲಿನಲ್ಲಿ ಮೊಬೈಲ್ ಜೊತೆ ಸೆಲ್ನಲ್ಲಿ ಟಿವಿ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಮತ್ತೊಂದು ಕಡೆ ವಿಕೃತಕಾಮಿ ಉಮೇಶ್ ರೆಡ್ಡಿಗೂ ಕೂಡ ರಾಜಾತಿಥ್ಯ ಸಿಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮೂರ್ತಿ. ನೇರ ಸಂಪರ್ಕದ ಮೂಲಕ ಜಾಯ್ನ್ ಆಗಿದ್ದಾರೆ. ಮೂರ್ತಿ, ಇನ್ನು ಪರಪ್ಪನ ಅಗ್ರಹಾರದಲ್ಲಿ ಎಲ್ಲವೂ ಸರಿಯಾಗಿಲ್ಲ ಅನ್ನೋದು ಮತ್ತೊಮ್ಮೆ ಸಾಬೀತಾಗ್ತಿದೆಯಾ, ಹೇಗೆ ಅಂತ? ಏನು ದರ್ಶನ್ ಒಂದು ಪ್ರಕರಣದಲ್ಲಿ, ರಾಜಾತಿಥ್ಯ ಪ್ರಕರಣದಲ್ಲಿ ಯಾವೆಲ್ಲ ಒಂದು ಕಾಂಟ್ರವರ್ಸಿ ಶುರುವಾಗಿತ್ತು, ಅದು ಮಾಸುವ ಮುನ್ನವೇ ಮತ್ತೊಂದು ಪ್ರಕರಣ ಕೂಡ ಒಂದು ಜೈಲಿನಲ್ಲಿ ಬಯಲಾಗಿತ್ತು. ಗುಬ್ಬಚ್ಚಿ ಸೀನನ ಬರ್ತ್ಡೇ ಪಾರ್ಟಿ ವಿಚಾರವಾಗಿ ಆ ಒಂದು ಪ್ರಕರಣ ಕೂಡ ಬಯಲಾಗಿತ್ತು. ಅಂದ್ರೆ ಪರಪ್ಪನಗರ ಜೈಲಿನಲ್ಲಿ ಬಗೆದಷ್ಟು ಒಂದು ಪ್ರಕರಣಗಳು ಬಯಲಾಗ್ತಿದ್ದೇವೆ ಅಂತಾನೆ ಹೇಳ್ಬೋದು. ಮುಂದುವರೆದ ಭಾಗವಾಗಿ ಈಗಾಗ್ಲೇ ನೀವು ನೋಡ್ತಾ ಇರೋ ಒಂದು ವಿಜುವಲ್ ಪ್ರಕಾರವಾಗಿ ಒಂದು ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ನಲ್ಲಿ ರನ್ಯಾ ರಾವ್ ಅವರ ಒಂದು ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ನಲ್ಲಿ ಯಾರೋ ಆರೋಪಿಯಾಗಿರ್ತಕ್ಕಂಥ ತರುಣ್ ರಾಜ್ ಅನ್ನೋನು, ಆತನು ಕೂಡ ಒಂದು I5 ಲೈಫ್ ಅನ್ನ ಲೀಡ್ ಮಾಡ್ತಿದ್ದಾನೆ ಜೈಲಿನೊಳಗಡೆ ಅನ್ನೋದು ಕೂಡ ಈಗ ಸ್ಪಷ್ಟವಾಗಿ ಕಾಣ್ತಾ ಇರ್ತಕ್ಕಂಥದ್ದು. ಮತ್ತೆ ಇನ್ನೊಬ್ಬ ಕುಖ್ಯಾತ ಕಾಮುಕ ಯಾರು ಉಮೇಶ್ ರೆಡ್ಡಿ, ರೇಪಿಸ್ಟ್ ಉಮೇಶ್ ರೆಡ್ಡಿ ಯಾರಿದ್ದಾನೆ, ಆತನು ಕೂಡ ಎರಡೆರಡು ಆಂಡ್ರಾಯ್ಡ್ ಮೊಬೈಲ್ ಗಳನ್ನ ಬಳಕೆ ಮಾಡ್ತಾ ಇರ್ತಕ್ಕಂಥದ್ದು ಬಯಲಾಗಿರ್ತಕ್ಕಂಥದ್ದು. ಹಾಗಾಗಿ ಮತ್ತೆ ನೀವು ಇನ್ನೂ ನೋಡ್ಬೋದು, ಸುಮಾರು ಒಂದು ಆಂಡ್ರಾಯ್ಡ್ ಫೋನ್ಗಳು ಅಲ್ಲಿ ಇರ್ತಕ್ಕಂಥದ್ದು. ಅಂದ್ರೆ ಮತ್ತೆ ಇವರು ಒಂದು ಅಡಿಗೆ ವ್ಯವಸ್ಥೆಯನ್ನು ಕೂಡ ಯಾವ ರೀತಿಯಲ್ಲಿ ಆ ಜೈಲಿನೊಳಗಡೆ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ, ತಮಗೆ ಬೇಕಾದಂತ ಅಡಿಗೆಗಳನ್ನು ತಮ್ಮ ಕೊಠಡಿಯಲ್ಲೇ ಒಂದು ಅಡಿಗೆ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಮತ್ತೆ ಅಲ್ಲಿರ್ತಕ್ಕಂಥ ರೇಷನ್ ಆಗಿರ್ಬೋದು, ಒಂದು I5 ಆಂಡ್ರಾಯ್ಡ್ ರೀತಿಯಾಗಿರ್ತಕ್ಕಂಥ ಒಂದು ಟಿವಿಯನ್ನು ಕೂಡ ಅವರಿಗೆ ವ್ಯವಸ್ಥೆ ಮಾಡಿ ಕೊಡಲಾಗಿರ್ತಕ್ಕಂಥದ್ದು. ಹಾಗಾಗಿ ಒಂದ್ ರೀತಿ ಇದು ಜೈಲ ಅಥವಾ 5 ಸ್ಟಾರ್ ಹೋಟ್ಲ ಅನ್ನೋದು ಕೂಡ ನಮ್ಗೆ ಕಣ್ಣಿಗೆ ಎದ್ದು ಕಾಣ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಜೈಲಿನಲ್ಲಿ ಯಾವುದೇ ರೀತಿಯ ಒಂದು ಶಿಕ್ಷೆಗೆ ಅಥವಾ ಅಪರಾಧ ಕೃತ್ಯಗಳನ್ನು ಎಸಗಿ ಹೋಗಿರ್ತಕ್ಕಂತಹ ಆರೋಪಿಗಳಿಗಾಗ್ಲಿ ಅಥವಾ ಅಪರಾಧಿಗಳಿಗಾಗ್ಲಿ ಯಾವುದೇ ರೀತಿಯ ಜೈಲು ಶಿಕ್ಷೆ ಅಳವಡಿಕೆ ಆಗ್ತಾ ಇಲ್ಲ ಅನ್ನೋದು ಕೂಡ ಮತ್ತೊಮ್ಮೆ ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಎಲ್ಲ ಒಂದ್ ಕಡೆ ಜೈಲು ಸಿಬ್ಬಂದಿ ಆಗಿರ್ಬೋದು ಮತ್ತು ಜೈಲಾಧಿಕಾರಿಗಳಾಗಿರ್ಬೋದು ಎಡುತ್ತಾ ಇದ್ದಾರಾ, ಇಲ್ಲ ಆಮಿಷಗಳಿಗೆ ಒಳಗಾಗ್ತಾ ಇದ್ದಾರಾ ಅಥವಾ ಎದುರ್ತಾ ಇದ್ದಾರಾ ಅಂತ ಹೇಳಿ ಕೂಡ ಇಲ್ಲಿ ಒಂದು ಯಕ್ಷ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಇತ್ತೀಚೆಗಷ್ಟೇ ದಯಾನಂದ್ ಅವರು ಕೂಡ ಜೈಲ್ನ ADGP ಆಗಿರ್ತಕ್ಕಂಥದ್ದು. ಅವರು ಬಂದ ಮೇಲೆ ನಾನು ಕೂಡ ಒಂದಷ್ಟು ಜೈಲಿನಲ್ಲಿ ಸುಧಾರಣೆಗಳು ಕಂಡುಕೊಳ್ತಾವ ಅನ್ನೋದು ಕೂಡ ಎಲ್ಲರೂ ಎದುರು ನೋಡ್ತಾ ಇದ್ರು. ಆದ್ರೆ ಇಲ್ಲಿ ಎಲ್ಲವೂ ಕೂಡ ಸೊನ್ನೆ ಆಗಿರ್ತಕ್ಕಂಥದ್ದು. ಹಾಗಾಗಿ ಯಾವ ರೀತಿ ಒಂದು ಆಂಡ್ರಾಯ್ಡ್ ಮೊಬೈಲ್ಗಳು ಈ ಜೈಲಿನೊಳಗಡೆ ಹೋಗ್ತವೆ, ಮತ್ತೆ ಅಲ್ಲಿ ಈಗಾಗ್ಲೇ ನಮಗೆ ತಿಳಿದಿರ್ತಕ್ಕಂತೆ ಜೈಲಿನೊಳಗಡೆ ಜಾಮರ್ ಕೂಡ ಅಳವಡಿಸಿರ್ತಕ್ಕಂಥದ್ದು. ಆದ್ರೆ ಜಾಮರ್ಗಳು ಇದ್ರೂ ಕೂಡ ಆ ಫ್ರೀಕ್ವೆನ್ಸಿ ಲೆವೆಲ್ ಅನ್ನ ಕಡಿಮೆ ಮಾಡ್ತಾ ಇಲ್ಲ. ಆದ್ರೆ ಆಂಡ್ರಾಯ್ಡ್ ಮೊಬೈಲ್ಗಳನ್ನ ಬಳಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಯಾವ ರೀತಿ ಇಲ್ಲಿಗೆ ಸಿಗ್ನಲ್ ಸಿಗ್ತಾ ಇದೆ, ಯಾರಿಗೆ ಸಿಗ್ತಾ ಇದೆ, ಮತ್ತೆ ಇದಕ್ಕೆ ಕಾರಣೀಕರ್ತರು ಯಾರು ಅನ್ನೋದು ಕೂಡ ಇಲ್ಲಿ ಯಕ್ಷ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಮೊನ್ನೆಯೂ ಕೂಡ ಒಂದು ಗುಬ್ಬಚ್ಚಿ ಸೀನನ ಬರ್ತ್ಡೇ ಪಾರ್ಟಿ ವಿಚಾರದಲ್ಲಿ ಮಾಧ್ಯಮಗಳು ಎಲ್ಲ ಸುದ್ದಿಗಳನ್ನು ಕೂಡ ಬಿತ್ತರಗೊಂಡ ಹಿನ್ನೆಲೆಯಲ್ಲಿ ಆ ಕೆಲವರನ್ನು ಅಂದ್ರೆ ಬರ್ತ್ಡೇ ಪಾರ್ಟಿ ಮಾಡಿರ್ತಕ್ಕಂಥ ಗುಬ್ಬಚ್ಚಿ ಸೀನ ಮತ್ತು ಆತನ ಸಹಚರರನ್ನು ಕೂಡ ಕಮಾನು ಎತ್ತಿರ್ತಕ್ಕಂಥದ್ದು. ಕರ್ನಾಟಕದ ಹಲವು ಜೈಲುಗಳಿಗೆ ಅವರನ್ನು ಕೂಡ ಕಳಿಸಿರ್ತಕ್ಕಂಥದ್ದು. ಹಾಗಾದ್ರೆ ಆ ಮಾಸುವ ಮುನ್ನವೇ ಮತ್ತೊಂದು ಪ್ರಕರಣ ಈಗಾಗಲೇ ಒಂದು ಜೈಲಿನ ಒಂದು ಕರ್ಮಕಾಂಡ ಬಯಲಾಗಿರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ಸ್ಪಷ್ಟವಾಗಿ ನಮಗೆ ಕಾಣ್ತಾ ಇರ್ತಕ್ಕಂಥದ್ದು ಜೈಲು ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ಒಂದು ನಿರ್ಲಕ್ಷ್ಯತನವೇ ಅಥವಾ ಆಮಿಷಗಳಿಗಾಗಿನೇ ಈ ರೀತಿ ಒಂದು ಆಂಡ್ರಾಯ್ಡ್ ಮೊಬೈಲ್ಗಳನ್ನ ಮತ್ತು ಐಷಾರಾಮಿ ಜೀವನಗಳನ್ನ ಪಡಿಲಿಕ್ಕೆ ಎಲ್ಲವನ್ನು ಕೂಡ ಈ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ವ್ಯವಸ್ಥೆ ಮಾಡ್ಕೊಡ್ತಾ ಇದ್ದಾರೆ ಅನ್ನೋದು ಕೂಡ ಇಲ್ಲೊಂದು ಯಕ್ಷ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಸಿಂಚನ ಮೂರ್ತಿ, ಒಂದ್ ಕಡೆ ದರ್ಶನ್ಗೆ ಹಾಸಿಗೆ ದಿಂಬು ಕೊಡ್ತಾ ಇಲ್ಲ ಅಂತ ಆರೋಪ ಮಾಡ್ತಿದ್ದಾರೆ, ಆದ್ರೆ ಇವರಿಬ್ಬರಿಗೆ ಈ ರೀತಿ ರಾಜಾತಿಥ್ಯ ಹೇಗೆ ಇದೆಲ್ಲ ಅಂತ?
ಖಂಡಿತ ಸಿಂಚನ ಅದನ್ನ ಒಂದು ಹೆಚ್ಚು ಪ್ರಶ್ನೆ ಆಗಿರ್ತಕ್ಕಂಥದ್ದು. ಈಗಾಗಲೇ ದರ್ಶನ್ ಅವರು ತಮ್ಮ ಒಂದು ಕೊಠಡಿ, ಸಣ್ಣ ಕೊಠಡಿಯನ್ನು ಕೊಟ್ಟಿದ್ದಾರೆ. ನನಗೆ ಒಂದು ಫೆಸಿಲಿಟಿಗಳನ್ನ ಅಂದ್ರೆ ಮನುಷ್ಯನಿಗೆ ಬೇಸಿಕ್ ನೀಡ್ಸ್ ಏನಿದಾವೆ ಆ ಒಂದು ಬೇಸಿಕ್ ನೀಡ್ಸ್ ಅನ್ನು ಕೊಡಿ ಅಂತ ಹೇಳಿ ಕೂಡ ಈಗಾಗಲೇ ಹಲವಾರು ಬಾರಿ ವಿಸಿ ಮುಖಾಂತರ ಅವರು ಜಡ್ಜ್ ಮುಂದೆ ಅಂಗಲಾಗ್ತಿರ್ತಕ್ಕಂಥದ್ದು. ಆದ್ರೆ ಇವತ್ತಿನವರೆಗೂ ಕೂಡ ಅವರಿಗೆ ಇನ್ನೂ ಆ ಒಂದು ದಿಂಬು ಹಾಸಿಗೆ ಫೆಸಿಲಿಟಿ ಇನ್ನೂ ಕೊಡ್ಲಿಲ್ಲ ಅಂತ ಹೇಳಿ ಒಂದು ರೀತಿಯ ಗುಮಾನಿ ಇರ್ತಕ್ಕಂಥದ್ದು. ಹಾಗಾಗಿ ದರ್ಶನ್ ಅವ್ರಿಗೆ ಒಂದು ರೀತಿ ದಿಂಬು ಹಾಸಿಗೆಗೆ ಪರದಾಡ್ತಾ ಇದ್ರು, ಮತ್ತೆ ಅವರಿಗೆ ಕತ್ತಲೆ ಕೋಣೆಯಲ್ಲಿ ಕೂಡ ಕೂರ್ತಿದ್ರು. ಈ ರೀತಿ ಬೇರೆಯವರಿಗೆ ಒಂದು ರೀತಿಯ ಐಷಾರಾಮಿ ಜೀವನವನ್ನ ಈ ಜೈಲಿನಲ್ಲಿ ಅಧಿಕಾರಿಗಳು ಯಾವ ರೀತಿ ಕೊಡ್ತಾ ಇದ್ದಾರೆ, ಏನಕ್ಕೋಸ್ಕರ ಕೊಡ್ತಾ ಇದ್ದಾರೆ, ಅಥವಾ ಆಮಿಷಗಳಿಗೆ ಒಳಗಾಗಿ ಈ ರೀತಿ ಒಂದು ಫೆಸಿಲಿಟಿಗಳನ್ನ ರಾಜಾತೀತ್ಯವನ್ನು ಕೊಡ್ತಾ ಇದ್ದಾರೆ ಅನ್ನೋದು ಕೂಡ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಹಾಗಾಗಿ ದರ್ಶನ್ ಅವರ ವಿಚಾರದಲ್ಲಿ ಅವರಿಗೆ ಬೇಕಾದಂತಹ ಒಂದು ಬೇಸಿಕ್ ನೀಡ್ಸ್ ಅನ್ನ ಇನ್ನೂ ಕೊಟ್ಟಿಲ್ಲ, ಆದ್ರೆ ಬೇರೆಯವರಿಗೆ ಈ ರೀತಿ ಎಲ್ಲ ಫೆಸಿಲಿಟಿಗಳು ಸಿಗ್ತಾ ಇದಾವೆ ಅನ್ನೋದು ಕೂಡ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಸಿಂಚನ. ಓಕೆ, ಥ್ಯಾಂಕ್ ಯು ಮೂರ್ತಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. मैं लेके भी हो गया आई टेस्ट, एक 2 वीक्स ऐसा होता है, उसके बाद कंटिन्यू मिलता है। कंटिन्यू मिलता है। मगर जाएंगे तो भी उसको देंगे ना, वो 2 सेकंड में पकड़ के लेकर आता है। वो मिल हो रहा है। मैं लेके भी हो गया आई टेस्ट, एक 2 वीक्स ऐसा होता है, उसके बाद कंटिन्यू मिलता है। कंटिन्यू मिलता है। मगर जाएंगे तो भी